ಪಹಲ್ಗಾಮ್ ದಾಳಿ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಬೇಡಿ. ಪಕ್ಷದ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ದಾಳಿ ಬಗ್ಗೆ ಮಾತಾಡುವಾಗ ಎಚ್ಚರ ಇರಲಿ. ಹೇಳಿಕೆ ನೀಡುವಾಗ ನಾಲಿಗೆ ಹರಿಬಿಟ್ರೆ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ ಪಕ್ಷದ ನಾಯಕರುಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ವೇಣುಗೋಪಾಲ್. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ದಾಳಿ ಬಗ್ಗೆ ತಿಮ್ಮಾಪುರ್ ಹೇಳಿಕೆ ಬಳಿಕ ಎಚ್ಚೆತ್ತಿದೆ ಹೈಕಮಾಂಡ್. ಧರ್ಮ ಕೇಳಿ ಗುಂಡನ್ನ ಹೊಡೆದಿಲ್ಲ ಅಂತ ಹೇಳಿ ತಿಮ್ಮಾಪುರ್ ಮಾತನಾಡಿದ್ರು. ತಿಮ್ಮಾಪುರ್ ಹೇಳಿಕೆ ವಿರುದ್ಧ ಬಿಜೆಪಿ ಕೆಲ ನಾಯಕರು ಗುಡುಗಿದ್ರು. ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗಬಾರ್ದು, ಇಂಥ ಹೇಳಿಕೆಗಳನ್ನ ನೀಡಬಾರ್ದು ಅಂತ ಹೇಳಿ ವಾರ್ನಿಂಗ್ ಅನ್ನ ಕೂಡ ಕೊಡಲಾಗಿದೆ ಹೈಕಮಾಂಡ್ ನಿಂದ. ತಿಮ್ಮಾಪುರ್ ಅವರು ಕೊಟ್ಟಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಏನ್ ಧರ್ಮ ಕೇಳಿ ಅವರು ಶೂಟ್ ಮಾಡಿದ್ರ ಇದೆಲ್ಲ ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು. ಮತ್ತೆ ಹೈಕಮಾಂಡ್ ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದೆ, ಬಿಜೆಪಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಸಹಮತ ಇದೆ ಅಂತ ಹೇಳಿ ಪದೇ ಪದೇ ಹೇಳ್ಕೊಳ್ತಾ ಬರ್ತಾ ಇತ್ತು. ಬಟ್ ಆದ್ರೆ ನಮ್ಮ ಕರ್ನಾಟಕದ ರಾಜ್ಯದ ಕೆಲವೊಂದಿಷ್ಟು ಸಚಿವರು, ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಹೇಳಿಕೆಗಳು ಸಾಕಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಆಗಿತ್ತು. ಸೊ ಯಾಕೆಂತಂದ್ರೆ ಬಿಹಾರದಲ್ಲಿ ಕೂಡ ಚುನಾವಣೆ ಆಗ್ತಾ ಇದೆ. ಅಲ್ಲಿ ಕೂಡ ಚುನಾವಣೆ ಆಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಬಾರಿ ಶತಾಯ ಗತಾಯ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸರ್ಕಸ್ ಮಾಡ್ತಾ ಇದೆ. ಸೊ ಇಲ್ಲಿ ರಾಜ್ಯದಲ್ಲಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಅದಕ್ಕೆ ಒಂದಷ್ಟು ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ರಾಜಕೀಯವಾಗಿ ಯಾರೂ ಕೂಡ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ರವರು ಕೂಡ ಸಂದೇಶ ರವಾನೆ ಮಾಡಿದ್ದಾರೆ. ಬಾಯಿಗೆ ಬಂದಂಗೆ ಯಾರು ಮಾತಾಡಬೇಡಿ ಅಂತ ಹೇಳಿ.